ಇವತ್ತು ಸಕ್ಕರೆ ಮತ್ತು ಬೆಲ್ಲನ ಬಳಸ್ತೇನೆ. 5 ತರಹದ ಸೀಡ್ಸನ್ನು ಬಳಸಿಬಿಟ್ಟು ರುಚಿಯಾದ ಆರೋಗ್ಯಕರವಾದ ಸೀಡ್ಸ್ ಲಡ್ಡು ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನಾನು ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಸೀಡ್ಸ್ ಲಡ್ಡು ಮಾಡಲಿಕ್ಕೆ ಮೊದಲಿಗೆ 5 ತರಹದ ಸೀಡ್ಸ್ಗಳನ್ನು ಒಟ್ಟಿಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಮೊದಲಿಗೆ ಅರ್ಧ ಕಪ್ನಷ್ಟು ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ, ಅರ್ಧ ಕಪ್ನಷ್ಟು ವಾಟರ್ ಮೆಲನ್ ಸೀಡ್ಸ್ ಅಂದರೆ ಕಲ್ಲಂಗಡಿ ಹಣ್ಣಿನ ಬೀಜ, ಅರ್ಧ ಕಪ್ನಷ್ಟು ಸನ್ಫ್ಲವರ್ ಸೀಡ್ಸ್ ಅಂದರೆ ಸೂರ್ಯಕಾಂತಿ ಬೀಜ, ಅರ್ಧ ಕಪ್ನಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಇದರ ಬದಲಿಗೆ 1/4 ಕಪ್ನಷ್ಟು ಕಪ್ಪೆಳ್ಳು ಹಾಗೆ 1/4 ಕಪ್ನಷ್ಟು ಬಿಳಿ ಎಳ್ಳನ್ನು ಸಹ ಬಳಸ್ಕೊಳ್ಬೋದು. ಹಾಗೆ ಅರ್ಧ ಕಪ್ನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜನ ಹಾಕಿಬಿಟ್ಟು ಸಣ್ಣ ಉರಿಯಲ್ಲಿ 3 ರಿಂದ 4 ನಿಮಿಷ ಡ್ರೈ ರೋಸ್ಟ್ ಮಾಡಬೇಕು. ಇದನ್ನು ಸೀಡ್ಸನ್ನು ಹುರಿಬೇಕಾದ್ರೆ ಮೀಡಿಯಮ್ ಆಗಲಿ ಹೈ ಫ್ಲೇಮ್ ಆಗಲಿ ಇಡೋದಕ್ಕೆ ಹೋಗಬಾರ್ದು. ಸೀಡ್ಸ್ ಬೇಗನೆ ಸೀದ್ ಹೋಗಿಬಿಡುತ್ತೆ, ಹಾಗೆ ಟೇಸ್ಟ್ ಕೂಡ ಹಾಳಾಗಿಬಿಡುತ್ತೆ. ಅದಕ್ಕೆ ಸಣ್ಣ ಉರಿಯಲ್ಲಿ ಒಂದು 3 ರಿಂದ 4 ನಿಮಿಷ ಚಟಪಟ ಅಂತ ಸೌಂಡ್ ಬರೋವರೆಗೂ ಹುರಿದ್ರೆ ಸಾಕು. ಸೀಡ್ಸ್ಗಳನ್ನು ಹುರಿಬೇಕಾದ್ರೆ ಎಣ್ಣೆ ಅಥವಾ ತುಪ್ಪನ ಹಾಕೋದಕ್ಕೆ ಹೋಗಬಾರ್ದು, ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಸೀಡ್ಸಲ್ಲಿ ಸಿಕ್ಕಾಪಟ್ಟೆ ಎಣ್ಣೆ ಅಂಶ ಇರೋದ್ರಿಂದ ಸೀಡ್ಸ್ ಎಲ್ಲ ಹುರಿದ ನಂತರ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ತರಿಯಾಗಿ ಪೌಡ್ರ್ ಮಾಡ್ಕೊಂಡಾಗ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡು ಬರುತ್ತೆ. ಅದಕ್ಕೆ ಎಣ್ಣೆ ಮತ್ತು ತುಪ್ಪನ ಹಾಕಿಬಿಟ್ಟು ಸೀಡ್ಸನ್ನು ಹುರಿಯೋದಕ್ಕೆ ಹೋಗಬಾರ್ದು. ಈ ರೀತಿ ಡ್ರೈ ರೋಸ್ಟ್ ಮಾಡಿದರೆ ಉಂಡೆಗಳನ್ನು ಸಹ ಸಾಕಷ್ಟು ದಿನ ಏರ್ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇವಾಗ ಎಲ್ಲ ಸೀಡ್ಸ್ಗಳು ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಇವಾಗ ಅದೇ ಪಾತ್ರೆಗೆ 2 ಟೀ ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ. ತುಪ್ಪ ಕರಿಗೆ ಬಿಸಿ ಆದ ನಂತರ ಅರ್ಧ ಕಪ್ನಷ್ಟು ಬಾದಾಮನ್ನು ಹಾಕ್ತಾಯಿದ್ದೀನಿ. ಬಾದಾಮನ್ನು ಕಟ್ ಮಾಡಿಬಿಟ್ಟು ಹಾಕೋ ನೀಡೇನಿಲ್ಲ. ಮಿಕ್ಸಿ ಜಾರಿಗೆ ಇದನ್ನು ಸಹ ತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಬೇಗ ಆಗಿಬಿಡತ್ತೆ. ಹಾಗೆ ಅರ್ಧ ಕಪ್ನಷ್ಟು ಗೋಡಂಬಿ, ಅರ್ಧ ಕಪ್ನಷ್ಟು ವಾಲ್ನಟ್ಸನ್ನು ಹಾಕಿದ್ದೀನಿ. ಇದನ್ನು ಸಹ ಸಣ್ಣ ಉರಿಲಿಟ್ಬಿಟ್ಟು ಒಂದು 3 ರಿಂದ 4 ನಿಮಿಷ ಹುರ್ಕೊಂಡ್ರೆ ಸಾಕು. ತುಂಬ ಕಂದು ಬಣ್ಣ ಬರೋದೇನು ಬೇಡ, ಸ್ವಲ್ಪ ರೋಸ್ಟ್ ಆದರೆ ಸಾಕು. ಡ್ರೈ ನಟ್ಸನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹುರ್ಕೊಳ್ತೀನಿ ಅನ್ನೋರು ಸಹ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಬಳಸ್ಬೋದು, ಆದರೆ ಟೈಮ್ ಜಾಸ್ತಿ ತೊಗೊಳುತ್ತೆ. ಈ ರೀತಿ ಹುರಿಯೋದ್ರಿಂದ ತುಂಬಾ ಸುಲಭವಾಗಿ ಹಾಗೆ ಬೇಗನೆ ಆಗುತ್ತೆ. ಇವಾಗ ಎಲ್ಲ ಡ್ರೈ ನಟ್ಸ್ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದು ಹಾಕ್ತಾಯಿದ್ದೀನಿ. ಇದನ್ನು ಸಹ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ಎಲ್ಲ ಸೀಡ್ಸ್ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಫೈನ್ ಪೌಡರ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು, ಟೇಸ್ಟ್ ಬರೋದಿಲ್ಲ ಉಂಡೆ. ಇವಾಗ ಮಿಕ್ಸಿನ ಪಲ್ಸ್ ಮೋಡಲ್ಲಿ ರನ್ ಮಾಡಿಬಿಟ್ಟು ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಕಂಟಿನ್ಯೂಸ್ ಆಗಿ ಮಿಕ್ಸಿನ ರನ್ ಮಾಡೋದಕ್ಕೆ ಹೋಗಬಾರ್ದು, ಕಂಪ್ಲೀಟಾಗಿ ಎಣ್ಣೆ ಬಿಟ್ಕೊಂಡು ಬಿಡುತ್ತೆ ಸೀಡ್ಸು. ಅದಕ್ಕೆ ಇವಾಗ ಎಲ್ಲ ಡ್ರೈ ನಟ್ಸನ್ನು ಹಾಕಿಬಿಟ್ಟು ಇದನ್ನು ಸಹ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಈ ಡ್ರೈ ನಟ್ಸನ್ನು ಪೌಡ್ರ್ ಮಾಡಬೇಕಾದ್ರೂ ಸಹ ಮಿಕ್ಸಿನ ಪಲ್ಸ್ ಮೋಡಲ್ಲಿ ರನ್ ಮಾಡಿಬಿಟ್ಟು ತರಿಯಾಗಿ ಪೌಡ್ರ್ ಮಾಡಬೇಕು. ಮಿಕ್ಸಿನ ಕಂಟಿನ್ಯೂಸ್ ಆಗಿ ರನ್ ಮಾಡೋ ಹಾಗಿಲ್ಲ. ಮಿಕ್ಸಿನ ಕಂಟಿನ್ಯೂಸ್ಲಿ ರನ್ ಮಾಡೋದ್ರಿಂದ ಡ್ರೈ ನಟ್ಸ್ ಫೈನ್ ಪೌಡ್ರ್ ಆಗಿಬಿಟ್ರೆ ಉಂಡೆ ತಿನ್ನಬೇಕಾದ್ರೆ ಅಲ್ಲಲ್ಲಿ ಬಾಯಲ್ಲಿ ಈ ಡ್ರೈ ನಟ್ಸ್ ಸಿಗೋದಿಲ್ಲ. ಖರ್ಜೂರದ ಮುಂದಿನ ತೊಟ್ಟು ಹಾಗೆ ಬೀಜನ ತೆಗೆದುಬಿಟ್ಟು 1 ಕಪ್ನಷ್ಟು ಸಾಫ್ಟಾಗಿರೋಂಥ ಖರ್ಜೂರನ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿನ ಪಲ್ಸ್ ಮೋಡಲ್ಲಿ ರನ್ ಮಾಡಿಬಿಟ್ಟು ಇದನ್ನು ಸಹ ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಖರ್ಜೂರ ಮಿಕ್ಸಿ ಜಾರಲ್ಲಿ ಬೇಗ ಸಣ್ಣ ಆಗ್ತಾ ಇಲ್ಲ ಅಂದರೆ ಮೊದಲಿಗೆ ಖರ್ಜೂರನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ಖರ್ಜೂರ ಸ್ವಲ್ಪ ಗಟ್ಟಿ ಇದ್ದರೆ ಬಿಸಿನೀರಲ್ಲಿ ಅರ್ಧ ಗಂಟೆವರೆಗೂ ನೆನೆ ಹಾಕಿಬಿಟ್ಟು ಆನಂತರ ನೀರನ್ನು ಶೋಧಿಸಿ ಖರ್ಜೂರನ ರುಬ್ಕೊಳ್ಬೋದು. ಆಗಲೇ ಡ್ರೈ ನಟ್ಸ್ ಹುರಿದಿರ್ತಕ್ಕಂಥ ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಇತ್ತು, ಅದಕ್ಕೇ 1 ಸ್ಪೂನಷ್ಟು ಗಸಗಸೆಯನ್ನು ಹಾಕಿಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿದ್ದೀನಿ. ಗಸಗಸೆ ಹಾಕೋದ್ರಿಂದ ಸ್ವಲ್ಪ ಕೂಲಿಂಗ್ ಎಫೆಕ್ಟ್ ಸಿಗುತ್ತೆ. ಡ್ರೈ ನಟ್ಸ್ ಮತ್ತು ಡ್ರೈ ಸೀಡ್ಸ್ ಎಲ್ಲ ಹೀಟ್ ಅಂಶ ಇರೋದ್ರಿಂದ ಸ್ವಲ್ಪ ಗಸಗಸೆ ಹಾಕಿದರೆ ಸ್ವಲ್ಪ ಕೂಲಿಂಗ್ ಎಫೆಕ್ಟ್ ಚೆನ್ನಾಗಿರುತ್ತೆ ಅಂತ. ಇವಾಗ ರುಬ್ಬಿರ್ತಕ್ಕಂಥ ಈ ಡೇಟ್ಸ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಖರ್ಜೂರ ಸ್ವಲ್ಪ ಜಿಗುಟಾಗಿರೋದ್ರಿಂದ ಮೊದಲಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಸಣ್ಣ ಉರಿಲಿ ಇದನ್ನು ಮಿಕ್ಸ್ ಮಾಡ್ತಾ ಹೋದರೆ ಆನಂತರ ಸಾಫ್ಟ್ ಆಗುತ್ತೆ. ಒಂದು 2 ರಿಂದ 3 ನಿಮಿಷ ಖರ್ಜೂರದ ಪೇಸ್ಟನ್ನು ಬಿಸಿ ಮಾಡಿಕೊಂಡ್ರೆ ಸಾಕು. ಇವಾಗ ಖರ್ಜೂರ ಸಾಫ್ಟ್ ಆಗಿದೆ. ಇದಕ್ಕಿವಾಗ ಆಗಲೇ ಹುರಿದು ತರಿಯಾಗಿ ಪೌಡ್ರ್ ಮಾಡ್ಕೊಂಡಿರ್ತಕ್ಕಂಥ ಡ್ರೈ ನಟ್ಸ್ ಮತ್ತು ಡ್ರೈ ಸೀಡ್ಸ್ ಮಿಶ್ರಣನ ಹಾಕ್ತಾಯಿದ್ದೀನಿ. ಇದನ್ನು 1 ರಿಂದ 2 ನಿಮಿಷ ಸಣ್ಣ ಉರಿಯಲ್ಲಿ ಈ ಖರ್ಜೂರದ ಪೇಸ್ಟ್ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಎರಡು ನಿಮಿಷದ ನಂತರ ಸ್ಟೋವನ್ನು ಆಫ್ ಮಾಡಿಬಿಟ್ಟು ಈ ಲಡ್ಡು ಮಿಶ್ರಣನ ಒಂದು ಬೌಲಿಗೆ ಹಾಕ್ಕೊಳ್ಬೇಕು. ಸಕ್ಕರೆ ಮತ್ತು ಬೆಲ್ಲನ ಬಳಸಿ ನೈಸರ್ಗಿಕವಾದ ಸಿಹಿ ಖರ್ಜೂರನ ಬಳಸಿಬಿಟ್ಟು ಡ್ರೈ ನಟ್ಸ್ ಲಡ್ಡು ಮಾಡಿರೋದನ್ನು ಡಯಾಬಿಟೀಸ್ ಇರೋರು ಕೂಡ ತಿನ್ಬೋದು. ಪ್ರತಿನಿತ್ಯ ಎಲ್ಲ ಥರದ ಡ್ರೈ ಸೀಡ್ಸ್ ಮತ್ತು ಡ್ರೈ ನಟ್ಸನ್ನು ತೊಗೊಂಡ್ಬಿಟ್ಟು ತಿನ್ನೋದಕ್ಕಾಗೋದಿಲ್ಲ. ಆಲ್ ಇನ್ ಒನ್ ಬೇಕು ಅನ್ನೋರು ಈ ಥರ ಎಲ್ಲ ಡ್ರೈ ನಟ್ಸ್ ಮತ್ತು ಡ್ರೈ ಸೀಡ್ಸನ್ನು ಹಾಕಿಬಿಟ್ಟು
ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡ್ಬಿಟ್ಟು ಒಂದು ಏಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿಬಿಟ್ಟು ಪ್ರತಿನಿತ್ಯ ಒಂದು ಉಂಡೆನ ತಿಂದರೆ ಸಾಕು. ಎರಡೆರಡು ಉಂಡೆನ ತಿನ್ನೋದಕ್ಕೆ ಹೋಗಬಾರ್ದು. ಈ ಡ್ರೈ ಸೀಡ್ಸ್ ಮತ್ತು ಡ್ರೈ ನಟ್ಸ್ನಲ್ಲಿ ತುಂಬಾ ಹೀಟಿನ ಅಂಶ ಇರುತ್ತೆ. ಯಾವಾಗಲೂ ಆಹಾರದಲ್ಲಿ ಮಿತ ಇದ್ದರೆ ಆರೋಗ್ಯನೂ ಕೂಡ ಹಿತವಾಗಿರುತ್ತೆ. ಇವಾಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಈ ಉಂಡೆ ಮಿಶ್ರಣನ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಖರ್ಜೂರನ ಬಳಸಿರೋದ್ರಿಂದ ಉಂಡೆ ಮಿಶ್ರಣಕ್ಕೆ ಒಂದು ಚೆನ್ನಾಗಿ ಬೈಂಡಿಂಗ್ ಬರುತ್ತೆ. ಸ್ವಲ್ಪ ಸ್ವಲ್ಪ ಉಂಡೆ ಮಿಶ್ರಣನ ತೊಗೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ಕೊಳ್ಬೇಕು. ಡ್ರೈ ನಟ್ಸ್ ಮತ್ತು ಡ್ರೈ ಸೀಡ್ಸಲ್ಲಿ ಇರ್ತಕ್ಕಂಥ ಎಣ್ಣೆ ಅಂಶ ಹಾಗೆ ಖರ್ಜೂರನ ಬಳಸಿರೋದ್ರಿಂದ ಉಂಡೆ ಕಟ್ಟಬೇಕಾದ್ರೆ ಒಂದು ಚೆನ್ನಾಗಿ ಬೈಂಡಿಂಗ್ ಸಿಗುತ್ತೆ. ಹಾಗೂ ಏನಾದರೂ ಒಂದು ಸ್ವಲ್ಪ ಉಂಡೆ ಮಿಶ್ರಣ ಡ್ರೈ ಅನ್ನಿಸ್ತು, ಉಂಡೆ ಕಟ್ಟೋದಕ್ಕೆ ಬರ್ತಾ ಇಲ್ಲ ಅಂದರೆ ಸ್ವಲ್ಪ ಕರಗಿಸಿರೋ ತುಪ್ಪನೂ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಇನ್ನೂ ಸ್ವೀಟ್ ಬೇಕು ಅಂದರೆ ಜೇನುತುಪ್ಪನೂ ಸಹ ಬಳಸ್ಕೊಳ್ಬೋದು. ಈ ಸೀಡ್ಸ್ ಮತ್ತು ನಟ್ಸ್ ಲಡ್ಡೂನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲೂ ಕೂಡ ತಿನ್ಬೋದು. ಇಲ್ಲಾಂದರೆ ಈವ್ನಿಂಗಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕಾದ್ರೆ ಹೆಲ್ದಿ ಸ್ನ್ಯಾಕಾಗೂ ಎಂಜಾಯ್ ಮಾಡ್ಬೋದು ಇದನ್ನು. ಈ ಡ್ರೈ ಸೀಡ್ಸ್ ಮತ್ತು ನಟ್ಸ್ ಲಡ್ಡು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸ್ಕಿನ್, ಹೇರ್, ಹಾರ್ಟ್ ಹೆಲ್ತ್, ಬೋನ್ ಹೆಲ್ತ್, ಗಟ್ ಹೆಲ್ತ್ ಅಂದರೆ ಡೈಜೆಷನ್ ಕೂಡ ಇಂಪ್ರೂವ್ ಮಾಡುತ್ತೆ. ವಿಟಮಿನ್ ಎ ಆ್ಯಂಡ್ ವಿಟಮಿನ್ ಇ, ಒಮೆಗಾ 3, ಗುಡ್ ಆ್ಯಂಡ್ ಹೆಲ್ದಿ ಫ್ಯಾಟ್, ಆ್ಯಂಟಿ ಆಕ್ಸಿಡೆಂಟ್ಸ್, ಕಾಂಪ್ಲೆಕ್ಸ್ ಕಾರ್ಬ್ಸ್, ಪ್ರೋಟೀನ್ಸ್, ಮಿನರಲ್ಸ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ರಿಚ್, ಹೈ ಫೈಬರ್, ಐರನ್, ಜಿಂಕ್, ಮ್ಯಾಗ್ನೀಷಿಯಂ, ಕ್ಯಾಲ್ಶಿಯಂ, ಫಾಸ್ಫರಸ್ ಇಷ್ಟೆಲ್ಲ ಇದೆ ಇದರಲ್ಲಿ. ಒಂದ್ಸಲ ಈ ಲಡ್ಡುಗಳನ್ನ ಮಾಡಿಟ್ಕೊಂಡ್ರೆ ಸಾಕು, ಒಂದು ತಿಂಗಳವರೆಗೂ ಒಂದು ಏಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.